ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಎಂಥ ಅವಸ್ಥೆ ನೋಡಿ ನಮ್ದು. ಒಬ್ಬ ಕ್ರಿಶ್ಚಿಯನ್ ಸಿಎಂ ಮಗ ಹೇಳ್ತಾನೆ ಸನಾತನ ಧರ್ಮ ಡೆಂಗ್ಯೂ ಅಂತ. ಒಬ್ಬ ಮುಲ್ಲಾ ಸಮೀರ ಹೇಳ್ತಾನೆ ಹಿಂದೂ ದೇವಸ್ಥಾನ ಇನ್ನೂ ಯಾಕೆ ಸರ್ಕಾರಕ್ಕೆ ಹೋಗಿಲ್ಲ ಅಂತ. ಅದೇ ಒಬ್ಬ ಹಿಂದೂ ರಾಜಕಾರಣಿ ಕೇಳ್ತಾರೆ ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿಯ ಅಂತ. ಚಾಮುಂಡಿ ಬೆಟ್ಟ, ಚಾಮುಂಡಿ ದೇವರು ಹಿಂದೂಗಳ ಆಸ್ತಿ ಏನಲ್ಲ, ಹಿಂದೂಗಳ ಆಸ್ತಿ ಏನಲ್ಲ, ಹಿಂದೂಗಳ ಆಸ್ತಿ ಏನಲ್ಲ. ಮಸೀದಿಗಳಿಗೆ ಹೋಗ್ತೀವಿ, ಚರ್ಚ್ಗಳಿಗೆ ಹೋಗ್ತೀವಿ. ಹಿಂದೂಗಳೇ ಸೋಷಿಯಲ್ ಮೀಡಿಯಾದಲ್ಲಿ ಕೂತು ಜಾತ್ಯತೀತತೆಯ ಪಾಠ ಕೇಳ್ಕೊಂಡು ಪೋಸ್ಟ್ ಹಾಕ್ತಿರಲ್ವಾ, ಒಮ್ಮೆ ಯೋಚನೆ ಮಾಡಿ. ಇವರಿಗೆ ಹಿಂದೂ ಧರ್ಮವನ್ನ ಕಂಡ್ರೆ ಆಗೋದೇ ಇಲ್ಲ, ಅದನ್ನ ನಾಶ ಮಾಡಬೇಕು ಅಂತಾರೆ. ಆದ್ರೆ ಹಿಂದೂ ದೇವಸ್ಥಾನ ಸರ್ಕಾರಕ್ಕೆ ಹೋಗ್ಬೇಕು ಅಂತಾರೆ, ಅಲ್ಲಿನ ನಿಧಿ ಸರ್ಕಾರಕ್ಕೆ ಸಿಗ್ಬೇಕು ಅಂತ ಹೇಳ್ತಾರೆ. ಹಿಂದೂ ಧರ್ಮವನ್ನ ನಾಶ ಮಾಡಬೇಕು ಅಂದವರಿಗೆ ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಂದವರಿಗೆ ಸರ್ಕಾರ ನಡೆಸೋಕೆ ಹಿಂದೂಗಳ ದೇವಸ್ಥಾನ ದುಡ್ಡು ಯಾಕೆ? ಅದೇ ಕಾರಣಕ್ಕೆ ಮದ್ರಾಸ್ ಹೈಕೋರ್ಟ್ ಸ್ಟಾಲಿನ್ ಸರ್ಕಾರಕ್ಕೆ ಸರಿಯಾಗಿ ಉಗ್ದು ಕಳಿಸಿದೆ. ಹಿಂದೂ ದೇವಸ್ಥಾನದ ದುಡ್ಡು ಮುಟ್ಟೋಕ್ ಹೋಗಿ ಮಂಗಳಾರತಿ ಮಾಡಿಸ್ಕೊಂಡು ಬಂದಿದ್ದಾರೆ. ವೀಕ್ಷಕರೇ, ತಮಿಳುನಾಡು ರಾಜ್ಯ ವಿಧಾನಸಭೆಯಲ್ಲಿ ಒಂದು ಹೊಸ ಯೋಜನೆಯನ್ನ ಘೋಷಣೆ ಮಾಡಲಾಗಿತ್ತು. ಮಾನವ ಸಂಪನ್ಮೂಲ ಸಚಿವ PK ಶೇಖರ್ ಬಾಬು ರಾಜ್ಯದಲ್ಲಿರುವಂತಹ 27 ದೇವಾಲಯಗಳಲ್ಲಿ ಮದುವೆ ಮಂಟಪಗಳನ್ನ ನಿರ್ಮಿಸುವುದಾಗಿ ಘೋಷಣೆ ಮಾಡಿದ್ದಾರೆ. ಅದು ಸುಮಾರು 80 ಕೋಟಿ ರೂಪಾಯಿ ಪ್ರಾಜೆಕ್ಟ್. ಅರೆ ಇದ್ರಲ್ಲೇನು ಒಳ್ಳೆ ಕೆಲಸ ಅಲ್ವಾ? ಸರ್ಕಾರ ಮದುವೆ ಮಂಟಪ ಕಟ್ಟೋದ್ರಲ್ಲಿ ಸಮಸ್ಯೆ ಇಲ್ಲ. ಬಟ್ ಯಾರ ದುಡ್ಡಲ್ಲಿ ಕಟ್ಟೋಕೆ ಹೊರಟಿದ್ರು ಅನ್ನೋದೇ ಇಲ್ಲಿ ಸಮಸ್ಯೆ. ಸರ್ಕಾರದ ಹೆಸರಲ್ಲಿ ಮದುವೆ ಮಂಟಪ ಅಥವಾ ಸಭಾಂಗಣವನ್ನ ಕಟ್ಟೋದಂತೆ, ಅವರೇ ಅದರ ಬಾಡಿಗೆಯನ್ನ ತಗೊಳ್ಳೋದಂತೆ. ಆದ್ರೆ ಕಟ್ಟಡ ಕಟ್ಟೋದಕ್ಕೆ ಆಗುವಂತಹ ಖರ್ಚಿನ ಕಾಸಿಗೆ ದೇವಸ್ಥಾನದ ಹುಂಡಿಗೆ ಕೈ ಹಾಕೋದಂತೆ. ಅಂದ್ರೆ ದೇವಸ್ಥಾನದ ಹುಂಡಿಯ ಕಾಸಲ್ಲಿ ಸರ್ಕಾರ ಬಿಸ್ನೆಸ್ ಮಾಡೋದಕ್ಕೆ ಹೊರಟಿತ್ತು. ಇದ್ಯಾವ ಸೀಮೆ ನ್ಯಾಯ ಹೇಳಿ? ಭಕ್ತರು ದೇವಸ್ಥಾನಕ್ಕೆ ಉಪಯೋಗ ಆಗ್ಲಿ ಅಥವಾ ಭಕ್ತಾದಿಗಳಿಗೆ ಏನಾದ್ರೂ ಅನ್ನ ಪ್ರಸಾದಕ್ಕೂ ಇನ್ನೇನಕ್ಕೂ ಸಹಾಯ ಆಗ್ಲಿ ಅಂತ ಕಾಣಿಕೆ ಹಾಕ್ತಾರೆ. ಆದ್ರೆ ಸರ್ಕಾರ ಆ ಹುಂಡಿ ಕಾಸಿಗೆ ಕೈ ಹಾಕಿ ಬಿಸ್ನೆಸ್ ಮಾಡೋಕೆ ಹೊರಡುತ್ತೆ. ಇದೇ ಮಸೀದಿ ಹಾಗೂ ಚರ್ಚ್ಗಳ ದುಡ್ಡಿಗೆ ಕೈ ಹಾಕೋ ತಾಕತ್ತು ಇದೆಯಾ ಇವರಿಗೆ? ಇಲ್ಲ. ನಾವು ಮಾತ್ರ ಅಲ್ವೇ ಜಾತ್ಯತೀತರು, ಅದಕ್ಕೆ ನಮ್ಮ ದೇವಸ್ಥಾನದ ಹುಂಡಿ ಕಾಸಿನಲ್ಲಿ ಇವ್ರದ್ದು ಬಿಸ್ನೆಸ್. ಈ ಆದೇಶ 2023ರಿಂದ 2025 ನಡುವೆ ಹೊರಡಿಸಲಾಗಿತ್ತು. ಈ ಆದೇಶವನ್ನು ವಿರೋಧಿಸಿ ಪಳನಿಯಲ್ಲಿರುವಂತಹ ಪ್ರಸಿದ್ಧ ಅರುಲ್ಮಿಗು ದಂಡಾಯುತಪಾಣಿ ಸ್ವಾಮಿ ದೇವಸ್ಥಾನದಂತಹ ದೇವಾಲಯಗಳಿಗೆ ಸಂಬಂಧಿಸಿದಂತೆ ಸರ್ಕಾರ ದೇವಾಲಯದ ಆಸ್ತಿಗಳನ್ನ ದುರುಪಯೋಗ ಪಡಿಸಿಕೊಳ್ತಾ ಇದೆ ಅಂತ ಪ್ರಶ್ನಿಸಿ ರಾಮ ರವಿಕುಮಾರ್ ಪ್ರಕರಣ ದಾಖಲಿಸಿದ್ರು. ಅರ್ಜಿದಾರರು ಹೇಳ್ತಾರೆ HR&CE ಕಾಯ್ದೆ 1959 ಪ್ರಕಾರ ದೇವಾಲಯದ ಸಂಪನ್ಮೂಲಗಳನ್ನ ದೇವಾಲಯಗಳ ನಿರ್ವಹಣೆ, ಹಬ್ಬಗಳನ್ನು ನಡೆಸುವುದು, ಬಡವರಿಗೆ ಆಹಾರ ನೀಡುವುದು ಅಥವಾ ನಿರ್ಗತಿಕ ಭಕ್ತರಿಗೆ ಸಹಾಯ ಮಾಡೋದಕ್ಕೆ ಮಾತ್ರ ಬಳಸಬೇಕು ಅಂತ. ಬಾಡಿಗೆಗೆ ಕೊಡೋದಕ್ಕೆ ಸಭಾಂಗಣಗಳಿಗೆ ಹಣವನ್ನ ಬಳಸೋದು ತಪ್ಪು. ಇದು ಧಾರ್ಮಿಕ ಕಾರಣಗಳಿಗೆ ಭಕ್ತರು ನೀಡುವಂತಹ ನಿಧಿಯನ್ನ ಅವ್ಯವಹಾರ ಮಾಡಿದ ಹಾಗೆ ಆಗತ್ತೆ ಅಂತ ವಾದ ಮಾಡ್ತಾರೆ. ನಿಜ ಅಲ್ವೇ? ಭಕ್ತರು ದುಡ್ಡು ಕೊಡೋದು ಧಾರ್ಮಿಕ ಕಾರ್ಯಗಳಿಗೆ, ಆದ್ರೆ ಅದನ್ನ ಇವರು ಕಮರ್ಷಿಯಲ್ ಮಾಡ್ಕೊಂಡ್ರೆ ಹೇಗಾಗುತ್ತೆ? ಇದು ಭಕ್ತರಿಗೆ ಮಾಡುವ ಮೋಸ ಅಲ್ವಾ? ಅದಕ್ಕೆ ತಮಿಳುನಾಡು ಸರ್ಕಾರ ಹೇಳುತ್ತೆ ಹಿಂದೂ ಧರ್ಮದಲ್ಲಿ ವಿವಾಹವು ಒಂದು ಧಾರ್ಮಿಕ ಚಟುವಟಿಕೆ, ಆದ್ರಿಂದ ದೇವಾಲಯದ ನಿಧಿಯಿಂದ ಸಭಾಂಗಣಗಳನ್ನ ನಿರ್ಮಾಣವನ್ನ ಮಾಡಿ ಧಾರ್ಮಿಕ ಉದ್ದೇಶಕ್ಕೆ ಅಂತ ಪರಿಗಣಿಸಬೇಕು ಅಂತ. ನಾವು ದೇವಸ್ಥಾನದಿಂದ ಸಾಲವಾಗಿ ಹಣ ತಗೊಂಡು ನಿಧಾನಕ್ಕೆ ಅದನ್ನ ತೀರಿಸ್ತೀವಿ ಅಂತಾರೆ. ನಮಗೆ ದೇವಸ್ಥಾನದ ದುಡ್ಡು ಬೇಕು, ನಾವು ಅದರಲ್ಲಿ ಬಿಸ್ನೆಸ್ ಮಾಡ್ತೀವಿ, ಆಮೇಲೆ ಕೊಡ್ತೀವಿ ಅನ್ನಂಗಿತ್ತು ಇದು. ಆದ್ರೆ ತಮಿಳುನಾಡು ಸರ್ಕಾರದ ವಾದ ಹೈಕೋರ್ಟ್ಗೆ ಸರಿ ಅನ್ಸೋದಿಲ್ಲ. ಮದುವೆ ಅನ್ನೋದು ಪವಿತ್ರ ಬಂಧವಾಗಿರ್ಬೇಕು, ಆದ್ರೆ ಅದನ್ನ HR&CE ಕಾಯ್ದೆ ಅಡಿಯಲ್ಲಿ ಧಾರ್ಮಿಕ ಕಾರ್ಯಕ್ರಮ ಅನ್ನೋದಕ್ಕೆ ಆಗೋದಿಲ್ಲ. ಅಲ್ಲದೆ ಸಭಾಂಗಣ ಮಾಡಿ ಫ್ರೀ ಕೊಟ್ಟಿದ್ರೆ ಓಕೆ,
ಬಾಡಿಗೆ ಕೊಡಬೇಕು ಅಂದ್ರೆ ಅದು ಹೇಗೆ ಧಾರ್ಮಿಕ ಕಾರ್ಯ ಆಗತ್ತೆ ಅಂತ ಪ್ರಶ್ನೆ ಮಾಡ್ತಾರೆ. ಜೊತೆಗೆ ನ್ಯಾಯಾಲಯ ನೇರವಾಗಿ ಹೇಳುತ್ತೆ, ದೇವಾಲಯದ ನಿಧಿಗಳು ಸರ್ಕಾರಿ ಆಸ್ತಿ ಅಲ್ಲ ಅಂತ. ಮತ್ತೆ ರಿಪೀಟ್ ಮಾಡ್ತೀನಿ, ದೇವಾಲಯದ ಆಸ್ತಿ ಸರ್ಕಾರದ ಆಸ್ತಿ ಅಲ್ಲ. ನ್ಯಾಯಾಧೀಶರು ತುಂಬಾ ಅದ್ಭುತವಾಗಿ ಅದನ್ನ ಹೇಳ್ತಾರೆ. ಭಕ್ತರು ದೇವಾಲಯದ ನಿರ್ವಹಣೆ ಮತ್ತು ಆಚರಣೆಗಳಿಗೆ ಅಂತ ಹಣ, ಆಭರಣ ಮತ್ತು ಭೂಮಿಯನ್ನ ದೇವಾಲಯಗಳಿಗೆ ನೀಡ್ತಾರೆ. ಈ ಹಣವನ್ನ ಸರ್ಕಾರಿ ಯೋಜನೆಗಳಿಗೆ ಬಳಸೋದು ದುರುಪಯೋಗ ಅಂತ. ನಮ್ಮಲ್ಲೇ ಈಗ ಗ್ಯಾರಂಟಿ ಯೋಜನೆಯನ್ನ ಇವರು ಘೋಷಣೆ ಮಾಡಿ ದೇವಸ್ಥಾನದ ದುಡ್ಡನ್ನ ಬಳಸ್ಕೊಂಡ್ರೆ ಹೇಗೆ ನೋಡಿ. ತಮಿಳುನಾಡಿನ ಅಪ್ಪ ಮಕ್ಕಳ ಲೆಕ್ಕಾಚಾರ ಹೇಗಿದೆ ಅಂತ. ಸನಾತನ ಧರ್ಮ ಡೆಂಗ್ಯೂ ನಾಶ ಮಾಡಬೇಕು ಅಂತಾರೆ, ಆದ್ರೆ ಅದೇ ಸನಾತನ ಧರ್ಮದ ದೇವಸ್ಥಾನದ ಹುಂಡಿ ಕಾಸಿಗೆ ಕಣ್ಣು ಹಾಕ್ತಾರೆ. ಇಂಥವರನ್ನ ನಂಬಿ ವೋಟ್ ಹಾಕುವಂತ ಹಿಂದೂಗಳಿಗೆ ಅದ್ಯಾವಾಗ ಬುದ್ಧಿ ಬರುತ್ತೋ. ಇದ್ಯಾವುದು ನಮ್ಮ ಹಿಂದೂಗಳಿಗೆ ಅರ್ಥನೇ ಆಗಲ್ಲ. ಅವನ್ ಯಾರೋ ಮುಲ್ಲ ಬರ್ತಾನೆ, ಧರ್ಮಸ್ಥಳವನ್ನ ಸರ್ಕಾರಕ್ಕೆ ಕೊಡಬೇಕು ಅಂತಾನೆ, ನಮ್ಮವರು ಹೌದೌದು ಅಂತಾರೆ. ಒಂದು ಸಲನು ಯಾರು ಯೋಚಿಸೋದಿಲ್ಲ, ಸರ್ಕಾರದ ದೇವಸ್ಥಾನದ ದುಡ್ಡು ಎಲ್ಲಿಗೆ ಹೋಗ್ತಾ ಇದೆ, ಅದೇ ಧರ್ಮಸ್ಥಳದ ಕಾಣಿಕೆ ಹಣ ಎಷ್ಟೆಲ್ಲ ಧರ್ಮ ಕಾರ್ಯಗಳಿಗೆ ಬಳಸಲಾಗ್ತಾ ಇದೆ ಅಂತ. ಇದೇ ನಮ್ಮ ದುರಂತ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.